ಚಿತ್ರದುರ್ಗದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಸಂಸದ ಎಚ್ ಹನುಮಂತಪ್ಪನವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಬಳಿಕ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ ಡಿಕೆ ಶಿವಕುಮಾರ್ ಹನುಮಂತಪ್ಪನವರ ರಾಜಕೀಯ ಹಾಗೂ ಸಾಮಾಜಿಕ ಸೇವೆಯನ್ನ ಸ್ಮರಿಸಿದ್ದಾರೆ. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಹನುಮಂತಪ್ಪನವರ ದೇಹ ನಮ್ಮೊಂದಿಗಿಲ್ಲದಿದ್ದರೂ ಅವರ ಆದರ್ಶಗಳು, ಆಚಾರ ವಿಚಾರಗಳು ಮತ್ತು ಜನಪರ ಸೇವೆ ಎಂದೆಂದಿಗೂ ಜೀವಂತವಾಗಿರಲಿದೆ ಎಂದು ಭಾವುಕರಾಗಿ ನುಡಿದಿದ್ದಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಸೇರಿದಂತೆ ಹಲವು ರಾಷ್ಟ್ರೀಯ ನಾಯಕರೊಂದಿಗೆ ಹನುಮಂತಪ್ಪನವರ ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿ ಮಾರ್ಗದರ್ಶನ ನೀಡಿದ್ದರು. 1979ರಿಂದಲೇ ಅವರೊಂದಿಗೆ ಒಡನಾಟವಿದ್ದು, ಜಾಫರ್ ಷರೀಫ್ ಅವರೊಂದಿಗೂ ಕೂಡ ಕಾರ್ಯನಿರ್ವಹಿಸಿದ ಅಪರೂಪದ ನಾಯಕ ಎಂದು ಡಿಕೆ ಶಿವಕುಮಾರ್ ನೆನಪಿಸಿಕೊಂಡಿದ್ದಾರೆ. ರಾಜ್ಯದ ಹಿರಿಯ ರಾಜಕಾರಣಿ ಹನುಮಂತಪ್ಪನವರು 1979ರಿಂದ ನನ್ನ ಬಲ್ಲೆ. ಅವರು ರೈಲ್ವೆ ಕಮಿಷನ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದರು. ಅದಾದ ನಂತರ ಅವರು ರಾಜ್ಯಸಭಾ ಸದಸ್ಯರಾದರು. ವಿದ್ಯಾರ್ಥಿ ನಾಯಕನಾಗಿದ್ದೆ. ಆಗ ಪಕ್ಕದ ರೂಮಲ್ಲೇ ನಾವು ಬೆಳೆದಂಥವ್ರು. ಅವರು ರಾಜಗೋಪಾಲು, ನಾವೆಲ್ಲ. ಸೊ ಆಗ ಜಾಫರ್ ಷರೀಫ್ ಕೂಡ ನಮ್ಮ ಜಿಲ್ಲೆಯಿಂದ ಆಗ ರಾಜಕಾರಣವನ್ನು ಮಾಡ್ತಿದ್ದರು. ಅವರ ಜೊತೆಯಲ್ಲಿ ಇವರು ಭಾಳ ದೊಡ್ಡ ಅನ್ಯಾಯಿಯಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲ ವರ್ಗದ ಜನರ ಬಗ್ಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಇಟ್ಕೊಂಡು ನಡೆಸಿದರು. ಇವತ್ತು ಅವರು ದೇಹ ಕುಸಿತೋಗಿರ್ಬೋದು, ಆದರೆ ಅವರ ಭಾವನೆಗಳು, ಅವರ ಆಚಾರಗಳು, ಅವರ ವಿಚಾರಗಳು ಇಂದು ಕೂಡ ಬದುಕಿದೆ. ಸೊ ಕಾಂಗ್ರೆಸ್ ಪಕ್ಷದ ಸಂಸದೀಯ ಪಕ್ಷದ ಕಾರ್ಯದರ್ಶಿಯಾಗಿ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ. 3 ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿದ ಹನುಮಂತಪ್ಪನವರು ಚಿತ್ರದುರ್ಗ ಜಿಲ್ಲೆಯ ಕೃಷಿ ಹಾಗೂ ನೀರಾವರಿ ಯೋಜನೆಗಳಿಗಾಗಿ ನಿರಂತರ ಹೋರಾಟ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಂಘಟನೆ ಬಲಪಡಿಸುವಲ್ಲಿ ಹಾಗೂ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಮುನ್ನಡೆ ಬರೆದ ನಾಯಕರು ಎಂದು ಪ್ರಶಂಸಿಸಿದೆ. ಇದೇ ವೇಳೆ ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿ ಕುರಿತು ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಶೀಘ್ರದಲ್ಲೇ ಬೆಂಗಳೂರು ವಿಭಾಗದ ಸಭೆ ನಡೆಸಿ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇಂದಿರಾ ಗಾಂಧಿ ಅವರಿಗೆ, ರಾಜೀವ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ 3 ಜನಕ್ಕೂ ಕೂಡ ವಿವಿಧ ಹಂತದಲ್ಲಿ ಅವರು ಮಾರ್ಗದರ್ಶನ ಕೊಟ್ಟು ಸಂಸತ್ನಲ್ಲಿ 3 ಬಾರಿ ಸತತವಾಗಿ ಲೋಕಸಭೆಯಲ್ಲಿ ಆಯ್ಕೆಯಾಗಿ ಸೇವೆಯನ್ನು ಮಾಡಿದಂಥವ್ರು. ಇಲ್ಲೂ ಕೂಡ ಚಿತ್ರದುರ್ಗದ ಅನೇಕ ಯೋಜನೆಗಳಿಗೆ, ಕೃಷಿ ಯೋಜನೆಗಳಿಗೆ, ನೀರಾವರಿ ಯೋಜನೆಗಳಿಗೆ ಭಾಳ ದೊಡ್ಡ ಹೋರಾಟವನ್ನು ಕಟ್ಕೊಂಡು ಬಂದು ಅನೇಕ ಸಂಸದೀಯ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ಬದಲಾವಣೆ ತಂದಂಥ ಸಂದರ್ಭದಲ್ಲಿ ಭಾಳ ಮುನ್ಸೂಚನೆಯಲ್ಲಿ ಅವರು ಸಲಹೆಯನ್ನು ಕೊಟ್ಕೊಂಡು ಬರ್ತಾಯಿದ್ರು.